ಊಟ ಶುರು ಮಾಡಿ. ನಂದೇನ್ ಮಾಡ್ತೀರಿ ಮೊದ್ಲು ಊಟ ಶುರು ಮಾಡ್ರಿ ಅಂತ. ಯಾಕಂದ್ರೆ ಆ ಹಿರಿಯರ ಕಳ್ಳ ಅನ್ನೋದ ಹಂಗಿರ್ತೈತಿ. ತಿಳಿತಿಲ್ ಇಟ್ಟೆಲ್ಲಾ ಜನ ಬಂದಾರ್ರಿ, ಅಜ್ಜರ ಬಿಸಿಲು ಬಾಳ ಆಗೇತ್ರಿ, ಆಮೇಲೆ ಬೆಳಗ್ಗೆಯಿಂದಾನು ನಿಂತಾರ, ಜೊತೆಗೇನು ಅಂತಂದ್ರೆ ಇಟ್ಟೆಲ್ಲಾ ಪಲ್ಲಕ್ಕಿ ದರ್ಶನ ಮಾಡ್ಬೇಕು ನಮ್ಮ ಭಾಗದ ಎಲ್ಲಾ ಜನರು. ಈ ಕಾರ್ಯಕ್ರಮಗಳು ನಿಮ್ ಪ್ರವಚನ ಅವು ಇವು ಅಲ್ಲಿ ಇಲ್ಲಿ ಎಲ್ಲಾರು ಕೇಳ್ತಿರ್ತೀರಿ ಅಜ್ಜಾರ. ಲಘೂಟ ಕಾರ್ಯಕ್ರಮ ಮುಗಿಸಿ ಜನಗಳಿಗೆ ಪ್ರಸಾದ ಕೊಟ್ಟು ಅವಕಾಶ ಕೊಟ್ಟು ಎಲ್ಲಾ ದೇವರುಗಳ ದರ್ಶನ ಮಾಡ್ಕೊಂಡು ಸಂತೃಪ್ತಿಯಿಂದ ಹೋದ್ರೆ ನನ್ನ ಕಾರ್ಯ ಸಾರ್ಥಕತೆ ಆಗತ್ತೆ ಅಂತಕ್ಕಂತ ಬಹಳ ವಿನಯ ಭಾವ ಅಂತಂದ್ರೆ ನಮ್ಮ ಒಡೆಯರು ಯಲ್ಲಪ್ಪ ಅಜ್ಜ ಅಂತಕ್ಕಂಥ ನಾವು ಹೃದಯ ತುಂಬ ಹೇಳ್ತೇವೆ. ನಮ್ಮ ದೊಡ್ಡ ಅಜ್ಜರ್ ಗುರುಸಿದ್ದ ಅಜ್ಜರಿಗೆ ಅವ್ರಿಗೆ ಬಹಳ ಕಾಸ ಎಷ್ಟ್ ಕಾಸ ಇತ್ತು ಅಂತಂತಂದ್ರ ಅವ್ರು ಇವ್ರಿಗೆ ಬಾರೋ ಮಗನ ಅಂತ ಕರಿತಿದ್ರು. ಇವ್ರು ಅಷ್ಟು ದೊಡ್ಡ ಮಟ್ಟ ಸ್ವಾಮಿ ಆಗಿದ್ರು ಕೂಡ ಅವ್ರಿಗೆ ಅಜ್ಜ ಗುರುಗಳ ಸ್ವಾಮಿಗಳು ಅಂತ ಅನ್ಲಿಲ್ಲ. ಹೋಗೋ ಮಾರೆ ನಿಂದೇನು ಅಂತಿದ್ರು. ಇದು ನಿಜವಾದ ಗುರು ಮತ್ತು ಶಿಷ್ಯನ ಸಂಬಂಧ. ಆ ತಾಕತ್ತಿದ್ರೆ ಮಾತ್ರ ಇಂಥ ಕಾರ್ಯ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು. ಬಹಳ ಸರಿ ಅವ್ರು ಹೇಳ್ತಿರ್ತಾರೆ. ಯಲ್ಲಪ್ಪ ಅಜ್ಜ ನಾವು ಅಲ್ಲಿ ಬಣದಾಗ ಭಿಕ್ಷಕ್ ಬಂದ್ ಕುಂತ ಸಂದರ್ಭದಲ್ಲಿ ಏನಂತಿರ್ತಾರ, ಆ ಬಣದ ಮೊದಲೆಲ್ಲ ಹುಣಸಿ ಗಿಡ ಅವ ಇವ ಕಲ್ಲ ಗಂಟಿ ಎಲ್ಲ ಇರ್ಬೇಕಾದ್ರೆ ಗುರುಸಿದ ಅಜ್ಜಾರ ಕರೆದೋಗಿ ಇದೆಲ್ಲ ಕಲ್ಲಿಂದ ಪೋಳಿ ಆಗ್ಬೇಕ್ ನೋಡಪ್ಪ ಅಂದ್ರಂತ. ಹೆಂಗ್ ಕಟ್ಟುದ ಅಜ್ಜ ಅಂತಂದ್ರಂತ. ನೀ ಮಟ್ಟಕ್ ಬಾ ಹೇಳ್ತೀನಿ ಅಂತಂತೇಳಿ ಒಂದ್ ಬುಟ್ಟಿ ಒಂದ್ ಸ್ವಲ್ಪ ಸಕ್ರಿ ಚಾಪಡಿ ಕೊಟ್ಟ ಇದನ್ನ ತೊಗೊಂಡೋಗಲ್ ಚಾ ಕಾಸ್ಕೊಂಡ್ ಕುಂದ್ರು. ಅವ್ನ್ ಯಾರ್ ಬೇಕು ಅವ್ನ್ ಕರ್ಸ್ಕೊಂಡ್ ದುಡಿತಾರ ಅಂತ ಹೇಳಿದ್ರಂತ. ಅದೇ ಮಾತಿನ ಪ್ರಕಾರ ಬಂದ್ ಅಲ್ಲಿ ಕೂತ್ರು. ಹೋಗಬೇಕಾದ್ರೆ ಗುರುಸಿದ್ದಜ್ಜವ್ರ ಒಂದು ಮಾತು ಹೇಳಿದ್ರಂತ, ಅಪ್ಪಿ ತಪ್ಪಿ ಯಾರನಾರ ಪಟ್ಟಿ ಕೇಳಿಗಿಳಿಯ ನೀನ್ ಅಂತ ಹೇಳಿದ್ರಂತ. ಇದುವರೆಗಾದ್ರೂ ಎಲ್ಲಿನೂ ಕೂಡ ಯಲ್ಲಪ್ಪ ಅಜ್ಜ ಕೇಳಿಲ್ಲ, ತಾನೇ ಹರಿದು ಬರ್ತೈತಿ ಅಂತಂದ್ರ ಆತ ಸ್ವಾಮಿ ಸೇವಾ ಮಾಡಿದ್ದು ಮತ್ತೆ ಗುರುಸಿದ್ದಜ್ಜನ ಮೇಲೆ ಇಟ್ಟಿರ್ತಕ್ಕಂತ ಗುರುಭಕ್ತಿಗೆ ಇವೆಲ್ಲಾ ಕಾರ್ಯಗಳು ಆಗ್ತಿದಾವೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಾ ಎಲ್ಲಾ ಮುಗಿತಲ್ಲ ಅಜ್ಜ ಅಂತಂದ್ರ ಹಂಗಾರ ದಾಸೋ ಮನಿ ಕಟ್ಟು ನಡಿ ಅನ್ನಂತ ಅಜ್ಜ ಗುರುಸಿದ್ದಜ್ಜ. ಎಲ್ಲಿ ಕಟ್ಟುದ ಅಜ್ಜ? ಇಲ್ಲೆಲ್ಲಾರ ಅಂದ್ರ ಬಣದ್ದೇನು ಕಲ್ಲಿನ ಪೌಳಿ ಐತಲ್ಲ ಇಲ್ಲೆಲ್ಲಾರು ಕಟ್ತಾರ ಅಂತ ತಿಳ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿದ್ರಂತ. ಗುರುಗಳು ಹಂಗ ಇದ್ರು. ಅವ್ರು ಎಲ್ಲಿ ಹೋಗಿ ಏನ್ ಕಟ್ಟಂತಾರ ಅದ್ ಕಟ್ಬೇಕು. ಅವ್ರ ಮಾತಿಗೆ ಏನಾರ ಇಲ್ಲ ಅಂದ್ರು ಅಂತಂದ್ರು ಅವ್ರಿಂದ ಹೊರಟ ಬಿಡ್ತದ. ಇವ್ರು ಕರ್ಕೊಂಡಾಗ ಬಣ ದಾಟಿ ಹೊರಗ ಇಲ್ಲಿ ಕಟ್ಟಪ್ಪ, ಇಲ್ಲಿ ದಾಸೋ ಮನಿ ಮಾಡೋ, ಇಲ್ಲಿ ಪೂಜೆ ಮಾಡೋ ಅಂತ ಅಲ್ಲಿ ಡಬರಿ ಇಟ್ರಂತ. ಯಲ್ಲಪ್ಪ ಅಜ್ಜ ಅವ್ರೆಲ್ಲ ಅದ್ರಂತ. ಅಲ್ಲೋ ಅಜ್ಜ ಗುಡಿ ಅಲ್ಲಿ ಐತಿ, ಮಂದಿ ಇಲ್ಲಿ ಯಾರು ಬರ್ತಾರ, ನೀ ಕಟ್ಟೋ ಮಾರ ಮುಂದಿನ ಬಿಡ್ಲಾ ನೀ ಅಂತಂದ್ರಂತ. ಇವತ್ತು ನೀವು ಒಂದು ವಾರ ಹಿಡ್ಕೊಂಡು ತಗೊಂಡ್ರಿ ಅಂತಂದ್ರ ಬಣದಾಗ ಜಾಗ ಸಾಲಂಗಿಲ್ಲ. ಆ ದಾಸೋ ಮನಿತನನು ಕೂಡ ಜನ ಇರ್ವಿ ಸಾಲಿದ್ದಂಗಿರ್ತದ ಅಂತಂದ್ರ ಅದ ಅಜ್ಜ ಎಟ್ ದುಡಿದಿರ್ಬೇಕು ಯಲ್ಲಪ್ಪ ಅಜ್ಜ ಅಂತಕ್ಕಂತ. ಈ ದ್ವಾರ ಬಾಗಿಲು ಕಟ್ಬೇಕಾದ್ರು ಕೂಡ ಹಂಗ ಹೋದ್ರ ತೆಪ್ಪ ಮುಂದೇನ್ ಮಾಡೋದು? ಅವಾಗ ಗುರುಸಿದ ಅಜ್ಜಾರ ಅಂದ್ರಂತ, ದೊಡ್ಡ ರೋಡ್ ಐತಿಲ್ಲ ಅಲ್ಲಿಗೊಂದು ದೊಡ್ಡ ಕಲ್ಲಿಂದ ಬಾಗಲ ಕಟ್ಲಾ ಅಂತ. ನಾನು ಏನಪ್ಪ ಬಂಡಾರದವ ನನ್ನ ಹತ್ರ ಅಂತಿ, ನೀ ಬಂಡಾರ ಹಾಕೋಬಿಡ ಮಾರೆ, ಅದ ಬಂಗಾರ ಆಗ್ತತಿ, ನೀ ಶುರರ ಮಾಡದ ಮುಗಿತೈತಿ ಅಂತ ಅವತ್ತ ಹೇಳಿದ್ರಂತ. ಆದ್ರ ಉದ್ಘಾಟನೆಗೆ ಒಂದ್ ಕೆಲಸ ಮಾಡ್ಬೇಕು, 108 ಪಲ್ಲಕ್ಕಿ ಕೂಡ್ಸಿನೇ ಉದ್ಘಾಟನೆ ಮಾಡ್ಬೇಕು ಅಂತ ದೊಡ್ಡ ಅಜ್ಜಾರ ಹೇಳಿದ್ರಂತ. ಪ್ರತಿ ಸರಿ ಯಲ್ಲಪ್ಪ ಅಜ್ಜ ಹೇಳ್ತಿದ್ದ. ಗುರು ಏನ್ ಮಾತು ಹೇಳ್ದ, ಗುರುವಾಕ್ಯ ಏನ್ ಪರಿಪಾಲನೆ ಮಾಡಿದ್ರು, ಗುರುಗಳು 108 ಹೇಳಿದ್ರು. ನಾವೆಲ್ಲಾ ಮನ್ಯಾಗ ಹೇಳ್ತಿರ್ತೀವಿ ಏನಂತ, ಮಗ ಅಪ್ಪನ ಮೀರಿಸ್ಬೇಕಂತ, ಶಿಷ್ಯ ಗುರುವಿನನ್ನು ಮೀರಿಸ್ಬೇಕಂತ. ಗುರು ಬರೇ 108 ಹೇಳಿದ್ದ, 138 ಕುಡಿಸಿರ್ತಕ್ಕಂತ ಅಪರೂಪದ ಗುರುಸಿದ್ದ ಶಿಷ್ಯ ಅಂತಂದ್ರೆ ನಮ್ಮ ಯಲ್ಲಪ್ಪ ಅಜ್ಜ ಒಡೆಯರ್ ಅಂತಕ್ಕಂಥದ್ದು ಮತ್ತೆ ಹಡಿನಾಳದ ಸದ್ಭಕ್ತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದು ಬಹಳ ದೊಡ್ಡ ಕಾರ್ಯಕ್ರಮ. ನಾವೆಲ್ಲ ಸ್ವಾಮೀಜಿಯವರು ಮಾತಾಡ್ಕೊಂಡು ಹೇಳಿದ್ದೇನು ಅಂದ್ರೆ ಇಲ್ಲಿಗೆ ಮಾತಿಗೆ ಪ್ರಾತಿನಿಧ್ಯತೆ ಇಲ್ಲ. ಯಾಕಂದ್ರೆ ಎಲ್ಲಾ ದೇವರು ಒಂದ ಜಾಗದಾಗ ಸಿಗೋದು ಎಲ್ಲರಿಗೆ ಪುಣ್ಯ ಬೇಕು. ಇದೊಂದು 2025ನೇ ವರ್ಷದ ಭವ್ಯ ಇತಿಹಾಸ ಯಾವುದು ಅಂತಂದ್ರೆ ಇಡೀ ನಮ್ಮ ಉತ್ತರ ಕರ್ನಾಟಕ ಅಲ್ಲ, ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ನನ್ನ ಜೀವಿತ ಅವಧಿ ಒಳಗಡೆ 100ಕ್ಕಿಂತಲೂ ಹೆಚ್ಚು ಪಲ್ಲಕ್ಕಿ ಕೂಡಿದ್ದು ಮೊದಲ ಜಾಗ ಅಂತಂದ್ರೆ ನಾ ನೋಡಿದ್ದು ಅಂದ್ರೆ ಅದು ನಮ್ಮ ಹಡಿಗಿನಾಳ ಅಂತಕ್ಕಂಥದ್ದು ನಾನು ಹೃದಯ ತುಂಬ ಹೇಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಆಶೀರ್ವಚನವನ್ನ ಕಿರಣಿಸ್ಬೇಕಾಗಿತ್ತು. ಆದ್ರ ಯಲ್ಲಪ್ಪ ಅಜ್ಜ ಒಟ್ಟು ಎಲ್ಲಾರು ಊಟಕ್ಕೆ ಕಳಿಸ್ರಿ ದರ್ಶನ ಮಾಡ್ಲಿ, ಎಲ್ಲಾರು ಊಟಕ್ಕೆ ಕಳಿಸ್ರಿ ದರ್ಶನ ಮಾಡ್ಲಿ ಅಂತಂದ್ರು. ಹಿರಿಯರ ಮಾತನ್ನ ಮೀರಬಾರ್ದು ಅನ್ನೋ ಕಾರಣದಿಂದ ಎಲ್ಲ ಪರಮ ಪೂಜ್ಯರ ತರಪಿಯಾಗಿ ಒಂದ್ 3 ಜನ ಸ್ವಲ್ಪ ಮಾತಾಡಿದ್ದೇವೆ. ವೇದಿಕೆ ಮೇಲೆ ಸಮ್ಮಿಲನಗೊಂಡಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಸಿರಕ್ಷೆ ಈ ನಾಡು ಮತ್ತು ನಾಡಿಗಳು ಇರ್ಲಿ ಅಂತಕ್ಕಂಥ ಅಭಿಲಾಷೆಗಳನ್ನ ವ್ಯಕ್ತಪಡಿಸ್ತಾ ಈ ಭಾಗದ ಕ್ರಿಯಾಶೀಲ ಶಾಸಕರು ಬೇಡ್ಕೋರಿ ಏನಂತ, ಈ ದೇಶದ ಗಡಿಯ ಗುಡಿಯಲ್ಲಿ ನಮಗೋಸ್ಕರ ಹೋರಾಡ್ತಿರ್ತಕ್ಕಂಥ ಸೈನಿಕನ ರಟ್ಟೆಗೆ ಶಕ್ತಿ ಕೊಡು ಪಲ್ಲಕ್ಕಿ ದೇವರುಗಳ ಅಂತ ಬೇಡ್ಕೋರಿ. ಒಂದನೇದ್ದು. ಎರಡನೇದ್ದು ಬೇಡ್ಕೋರಿ ಈ ದೇಶಕ್ಕೆ ಅನ್ನದಾತನಾಗಿರ್ತಕ್ಕಂಥ ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ, ಮಳೆಗೆ ತಕ್ಕಂತೆ ಬೆಳೆ, ಬೆಳೆಗೆ ತಕ್ಕಂತೆ ಬೆಲೆ ಕರುಣಿಸುವಂತೇಳಿ ಅವ್ರು 2
ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ನಮ್ಗೆ ಏನೇನ್ ಆಸೆ ಇದಾವೆ ಅದೆಲ್ಲ ದೇವ್ರ ಹತ್ರ ಬೇಡ್ಕೋರಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಅಡವಿ ಸಿದ್ದೇಶ ಮುತ್ತೇಶ್ವರ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಈಗ ಇಷ್ಟೆಲ್ಲ ಬಹಳ ಜನ ಎಲ್ಲ ಪಜ್ಜನಿಂದ ಟೊಂಕ ಕಟ್ಟಿ ದುಡ್ದಾರ, ಹಗಲು ರಾತ್ರಿ ಅನ್ಲಾರ್ದ ಶ್ರಮ ವಹಿಸಿದ್ದಾರೆ. ಆ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ನಿನ್ನೆ ದಿನ ನೋಡಿದ್ವಿ ಎಲ್ಲರೂ ಕೂಡ ಸುಮಾರು ಒಂದು 1,500ಕ್ಕೂ ಹೆಚ್ಚು ಕುಂಭ ಮೇಳಗಳು ಇಲ್ಲಿದ್ವು. ಎಲ್ಲರೂ ಒಂದೇ ಬಣ್ಣದ ಉಡುಗೆಯನ್ನ ಉಟ್ಕೊಂಡು ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದ ಸಂಜೆ 4:15 ತನಕ ಕೂಡ ಕಳಸದ ಮೆರವಣಿಗೆ ಆಯ್ತು. ಇವತ್ತ ಕ್ರೇನ್ ತಗೊಂಡು ಬಂದು ಮ್ಯಾಲ ಕಳಸಾರೋಹಣ ಆಯ್ತು. ನಾವು 4 ಮಂದಿ ಮ್ಯಾಲ ಅದೇವಿ. ಅವ ಕ್ರೇನ್ ನೋಡಿದ್ರ ಮುದ್ದಾಮ ಅಳಿಗಾಡ್ಸಕತ್ತ, ನಮಗ್ ನೋಡಿದ್ರೆ ಭಯ ಬರಾಕತ್ತತಿ. ಅಜ್ಜಗೆ ಎಷ್ಟು ಧೈರ್ಯ ಅಂತಂದ್ರ ಏನಾಗಲ್ಲ ಸುಮ್ನಿರೋ ಅಜ್ಜ ನಾವೆಲ್ಲ ಎಲ್ಲ ಅಲ್ಲ ಅಲ್ಲ ಇಲ್ಲ ಈತ ಅಂತೂ ಕ್ರೇನ್ ಅವ್ನಿಗೆ ತಿರುವೇಡಿ ಭಯಕತ್ಬಿಟ್ಟನಲ್ಲಿ ನಿಂದ್ರಸೋ ಮಾರ ನಿಂದ್ರಸ. ಅಜ್ಜ ನೋಡಿದ್ರ ನೀ ಅಳಿಗಾಡಿಸ್ತಾಮ ನೀ ಅಳಿಗಾಡ್ಸ ಅಂತ ಅನ್ನಕತ್ತನ. ಇವೆಲ್ಲಪ್ಪ ಅಜ್ಜನ ಮ್ಯಾಲ ಹೆಂಗಾಗಿದ್ದಲ್ಲಿ ಮ್ಯಾಲ ಹತ್ತಿದಾಗ ಅಂತಂದ್ರ ಈ ಮನ್ಯಾಗ ಏನಾರು ಒಂದು ವಾತಾವರಣ, ಏನಾರು ಒಂದು ಮದುವೆ ಮುಂಜೆ ಇದ ಕಾರ್ಯಕ್ರಮಗಳ ಮನಿ ಓಪನಿಂಗ್ ನಡೀತು ಅಂತಂದ್ರ ಸಣ್ಣ ಹುಡುಗರು ಮನಸ್ಥಿತಿ ಇರ್ತದ ಗೊತ್ತೇನ್ರಿ? ಈ ಕಡೆಯಿಂದ ಆ ಕಡೆ ಓಡೋದು, ಆ ಕಡೆಯಿಂದ ಈ ಕಡೆ ಹೋಗೋದು, ಚೀರಾಡೋದು, ಕುಣ್ಯೋದು, ಡ್ಯಾನ್ಸ್ ಮಾಡೋದು, ಹೆಂಗ್ ಹಾಡಾಡೋದು, ಹಂಗ ಇವತ್ ಸಣ್ಣ ಹುಡುಗನಾಗಿ ನನಗೆ ಎಲ್ಲಪ್ಪ ಕಂಡ ಅಂತಕ್ಕಂಥದನ್ನ. ಯಾಕಂದ್ರೆ ಒಂದು ಅನ್ಕೊಂಡಿರೋ ಸಂಕಲ್ಪ ಸಾಕಾರಗೊಂಡಾಗ ಮನುಷ್ಯನ ಮನಸ್ಸ ಮಗುವಾಗತ್ತಂತೆ. ಹಂಗಾಗ್ಲಿಕ್ಕೆ ಕಾರಣ ನಿಮ್ಮೆಲ್ಲರ ಸಹಾಯ ಸಹಕಾರನೇ ಹಾಗೂ ನಿಮ್ಮೆಲ್ಲರ ಆರ್ಥಿಕ ಹಾಗೂ ತನು ಮನ ಧನದ ಸೇವೆ ಇಷ್ಟು ದೊಡ್ಡ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಎಲ್ಲ ಪಲ್ಲಕ್ಕಿಗಳ ದೇವರ್ಷಿಗಳಲ್ಲಾಗಿರ್ಬೋದು, ಅವರೆಲ್ಲ ಒಡೆಯರಲ್ಲಾಗಿರ್ಬೋದು, ಮತ್ತು ಆ ಪಲ್ಲಕ್ಕಿ ಹೊತ್ಕೊಂಡು ಬಂದಿರತಕ್ಕಂಥವ್ರು ಎಲ್ಲರಲ್ಲಾಗಿರ್ಬೋದು, ಆ ಎಲ್ಲ ಗ್ರಾಮದ ಹಿರಿಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ಹಡಿಗನಾಳ ಗ್ರಾಮದ ಪರವಾಗಿ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇವೆ. ಏನು ಅಂತಂದ್ರೆ ಒಂದ್ ಸ್ವಲ್ಪ ಕಾರ್ಯಕ್ರಮದ ಒತ್ತಡದಲ್ಲಿ ಯಾರನ್ನಾದ್ರೂ ಗಮನಿಸ್ಕೊಳ್ಳಕ್ ಆಗಿಲ್ದೇ ಇದ್ರೆ, ಯಾರಾದ್ರೂ ದೇವರ್ಷಿ ಗಳನ್ನಾಗಿರ್ಬೋದು, ಒಡೆಯರಿಗಾಗಿರ್ಬೋದು ಸ್ವಲ್ಪ ಸಮಯ ಕೊಡಕ್ ಆಗಿಲ್ದೆ ಅಥವೇನೋ ಗಮನಿಸ್ಕೊಳ್ಳಕ್ ಆಗ್ಲಾರ್ದನೆ ಅವ್ರು ಬಂದದ್ದು ಗೊತ್ತಾಗದೆ ಏನಾರು ಒಂಚೂರು ಹೆಚ್ಚು ಕಡಿಮೆ ಆಗೋ ಸಹಜ ಇರ್ತತಿ. ಒಂದು ಪಲ್ಲಕ್ಕಿ ಒಂದು ಮನಿ ಓಪನಿಂಗ್ ಅಂದ್ರೇನೆ ಬಹಳ ಒತ್ತಡದಾಗ ಇರ್ತಾರ ಅಲ್ಲಿ ಮಾಲಕರು. ಹಂಗಿಡ್ ದೊಡ್ಡ ಕಾರ್ಯಕ್ರಮ ಐತಿ, ಹಂಗೇನಾದ್ರೂ ಆಗಿತ್ತು ಅಂತಂದ್ರೆ ದಯವಿಟ್ಟು ಯಾರೂ ಅನ್ಯತಾ ಭಾವಿಸ್ಕೊಳ್ಬೇಡ್ರಿ. ಯಾಕಂದ್ರೆ ಹಡಿಗನಾಳ ಅಂತಂದ್ರೆ ಇದು ಎಲ್ಲಾರ ಊರ ಐತಿ, ಇದು ನಿಮ್ಮ ದೇವ್ರು ಬಂದೈತಿ ಅಂತಂದ್ರೆ ಇದು ನಿಮ್ದ ಜಾಗ. ಎಲ್ಲಾನು ಕೂಡ ದೇವ್ರ, ಎಲ್ಲದಕ್ಕೂ ನಾವು ಹೆಸರು ಬೇರೆ ಬೇರೆ ಕರೆಯಕತ್ತೀವಿ ಅಷ್ಟೇ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂತಂದ್ರೆ ದೊಡ್ಡ ಕಾರ್ಯ. ಎಲ್ಲರೂ ಅದನ್ನ ಹೊಟ್ಟೆಗೆ ಹಾಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಪರಮ ಪೂಜ್ಯ ಹೇಳ್ಯಾರ, ಭಂಡಾರ ಅಂತಂದ್ರೆ ಬರೀ ಅದು ಬಣ್ಣ ಅಲ್ಲದು ನಿಜವಾದ ಬಂಗಾರ. ತಲೆಯಾಗ ಇಟ್ಕೊಂಡ್ಬಿಡ್ರಿ. ಇವತ್ತು ಬಂಗಾರದ ರೇಟ್ ಒಂದಿನ ಮ್ಯಾಲ ಹೋಗ್ತತಿ, ಒಂದಿನ ಕೆಳಗೆ ಇಳಿಬಹುದು. ಆದ್ರ ಭಂಡಾರದ ತಾಕತ್ ಏನೈತೆ ಅದು ಸೂರ್ಯ ಚಂದ್ರರವರೆಗೂ ಕೂಡ ಭಂಡಾರದ ತಾಕತ್ ಹಂಗ ಇರೋದು. ಅದಕ್ಕೆ ಭಂಡಾರಕ್ಕೆ ಇರ್ತಕ್ಕಂಥ ಶಕ್ತಿ. ಅಂತಹ ಭಂಡಾರದ ಒಡೆಯನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಈ ಪರಂಪರೆ ಅಡವಿ ಸಿದ್ದೇಶ್ವರ ಮಠಕ್ಕೂ ಅಂಬ್ಲಿ ಒಡೆಯನಿಗೆ ಮತ್ತು ಭಂಡಾರದ ಒಡೆಯನಿಗೆ ಇರ್ತಕ್ಕಂಥ ಈ ಸಂಬಂಧ ಅವಿನಾಭಾವ ಸಂಬಂಧ ಹೀಗೆ ನಿರಂತರವಾಗಿ ಚಿರಂತರವಾಗಿ ಇರ್ಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇಡೀ ನಮ್ಮ ಕರ್ನಾಟಕದೊಳಗಡೆ ಇಷ್ಟು ಪಲ್ಲಕ್ಕಿ ಕೂಡಿ ಇಟ್ಟು ದೊಡ್ಡ ದ್ವಾರಬಾಗಿಲು ಉದ್ಘಾಟನೆ ಆಗಿದ್ದು ಒಂದು ಇತಿಹಾಸ ಅಂತ ಹಾರೈಸ್ತಾ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸೇವೆ ನೀಡಿರ್ತಕ್ಕಂಥ ಸರ್ವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ಅಂಕಲಗಿಯ ಗುರುಪೀಠದಿಂದ ನಮ್ಮ ಎಲ್ಲಪ್ಪಜ್ಜ ಇಡೀ ಊರಿನ ಹಾಗೂ ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರ ಪರವಾಗಿ ನಮ್ಮ ಪೂಜ್ಯ ಗುರುಗಳವರ ಪರಮಾಪ್ತ ಶಿಷ್ಯರಾಗಿರುವವರು ಹಾಗೂ ಮುತ್ತೇಶ್ವರನ ಸದಾವಕಾಲ ಸೇವಕನಾಗಿರ್ತಕ್ಕಂಥ ಎಲ್ಲಪ್ಪಜ್ಜನಿಗೆ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠದಿಂದ ಗೌರವ ಸನ್ಮಾನವನ್ನ ಮಾಡ್ತೇವೆ. ಅದು ಮುಗಿದ ತಕ್ಷಣನೇ ಅಜ್ಜನ ತುಲಾಭಾರ ಎಲ್ಲರೂ ಕಣ್ ತುಂಬಿಕೊಂಡು ನೋಡೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಎಂಬ ಉಕ್ತಿಯಂತೆ ಬಹುಶಃ ಗುರುಸಿದ್ದೇಶ್ವರ ಶಿಷ್ಯರಾಗಿರ್ತಕ್ಕಂಥ ಎಲ್ಲಪ್ಪಜ್ಜನ ಕೀರ್ತಿ ಆಕಾಶದ ಎತ್ತರಕ್ಕೆ ಏರಿದೆ. ಪರಮ ಪೂಜ್ಯರಿಗೆ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ನಮ್ಮ ಮಠದ ವತಿಯಿಂದ ಹಾಗೂ ಹಡಿಗನಾಳದ ಸಕಲ ಸತ್ಭಕ್ತರ ವತಿಯಿಂದ ಸಂಪೂಜ್ಯ ಸಿದ್ದಾನಂದ ಸ್ವಾಮೀಜಿಯವರು ಹಾಗೂ ಕಲ್ಪಾರಟ್ಟಿಯ ಸಂಪೂಜ್ಯರು, ಸಂಪೂಜ್ಯರು ಎಲ್ಲಪ್ಪದವರಿಗೆ ಒಂದು ಗೌರವಪೂರ್ವವಾದಂತಹ
ಭಕ್ತಿಯ ಅಭಿವಂದನಾ ಪೂರ್ವಕವಾಗಿ ಅಂಕಲಿಗೆ ಅಡವಿ ಸಿದ್ದೇಶ್ವರರ ಮುತ್ತೇಶ್ವರರ ಕೃಪೆ ಯಾವತ್ತೂ ಇರಲಿ ಅಂತ ಪ್ರಾರ್ಥನೆ ಮಾಡಿ ಜೋರಾಗಿ ಜಯಕಾರ ಮಾಡ್ರಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ್. ಜಗದ್ಗುರು ಅಡವಿ ಸಿದ್ದೇಶ್ವರ ಮಹಾರಾಜ ಕಿ, ಜಗದ್ಗುರು ಮುತ್ತೇಶ್ವರ ಮಹಾರಾಜ ಕಿ, ಜಗದ್ಗುರು ಅವಧೂತ ಗಣೇಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ಈ ಕಡೆ ತುಲಾಭಾರ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. ಈಗ ತುಲಾಭಾರ ಕಾರ್ಯಕ್ರಮ ಯಲ್ಲಪ್ಪ ಸ್ವಾಮಿ ಅವರಿಗೆ ತುಲಾಭಾರವನ್ನು ಮಾಡ್ತಾ ಇದ್ದಾರ. ಅವರು ಆ ತುಲಾಭಾರದ ಆ ಆಸನದಲ್ಲಿ ಆಸೀನರಾಗಬೇಕು. ಸಂಪೂಜ್ಯರ ಸಾಮೀಪ್ಯದಲ್ಲಿ ಇವತ್ತ ಯಲ್ಲಪ್ಪ ಸ್ವಾಮೀಜಿ ಅವರನ್ನು ತುಲಾಭಾರ ಮಾಡಾಕತ್ತಾರ. ಇದಕ್ಕೆ ಅಂಕಲಗಿಯ ಪರಮ ಪೂಜ್ಯರ ಒಂದು ಕೃಪೆ ಯಾವತ್ತೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹಾಗೆಯೇ ಇನ್ನೋರ್ವರು ಯಲ್ಲಪ್ಪ ಸ್ವಾಮಿ ಅವರಿಗೆ ಒಂದು ಗೌರವಪೂರ್ವಕವಾದಂತ ರೇಷ್ಮೆಯ ಮಡಿಯನ್ನು ತಂದ ಅವರಿಗೆ ರುಮಾಲನ್ನ ಸುತ್ತಬೇಕಂತ ಕೇಳ್ಕೊಳ್ತಾ ಇದಾರ. ಆದಷ್ಟು ಎಲ್ಲರ ಕಾತರದಿಂದ ಕಾಯ್ತಾ ಇರುವಂತದ್ದು ಶ್ರದ್ಧಾ ಭಕ್ತಿಯಿಂದೊಡಗೂಡಿ ಆ ಒಂದು ಮುತ್ತೇಶ್ವರನ ಒಂದು ವಿಶೇಷವಾದಂತಹ ಕೃಪೆಯಲ್ಲಿ 130 ಪಲ್ಲಕ್ಕಿಯ ದೇವರ್ಷಿಗಳನ್ನ ದೇವತೆಗಳನ್ನ ಕಾಣುವಂತಹ ಮಹತ್ತರವಾದಂತಹ ಭಾಗ್ಯವನ್ನು ಕರುಣಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತುಲಾಭಾರಗೊಳ್ತಾ ಇರುವಂತಹ ಯಲ್ಲಪ್ಪ ಸ್ವಾಮಿ ಒಡೆಯರವರಿಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಎಲ್ಲ ಸೇರಿದಂತಹ ಸದ್ಭಕ್ತರು ಸಮರ್ಪಿಸಬೇಕಂತ ಕೇಳ್ಕೊಳ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೋಡಿ ಸರ್. ಬಹುಶಃ ಲಕ್ಷಾನ ಸಿದ್ಧಲಿಂಗನ ಶಿಷ್ಯ ಎಲ್ಲಾ ಲಿಂಗ ಹೇಗಿದ್ದು ಇವತ್ತು ಗುರುಸಿದ್ದೇಶ್ವರ ಶಿಷ್ಯ ಯಲ್ಲಪ್ಪ ನನಗೆ ಒಂದ್ಸರ ಜೋರಾದ ಚಪ್ಪಾಳ ತಟ್ಟಿ ಸರ್. ಬಹುಶಃ 1000 ಒಂಟಿಯ ಸರದಾರ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣ ಅಂತ ಹೇಳ್ತಿದೀವಿ. ಅಂತ ಶಕ್ತಿ ಎಲ್ಲಿ ಬಂದೈತೆ ಅಂತ ಕೇಳಿದ್ರೆ ಹಡಿಗನಾಳದ ಯಲ್ಲಪ್ಪ ಅಜ್ಜನಲ್ಲಿ ಬಂದದ. ಎಲ್ಲಾರನ್ನ ಕರ್ಕೊಂಡ ಬಹುಶಃ ಕೋಟಿಗಿಂತಲೂ ಹೆಚ್ಚಿಗೆ ದ್ವಾರಭಾಗವನ್ನು ನಿರ್ಮಾಣ ಮಾಡಿ ಪಂಚಕಳಸವನ್ನು ಪೂಜ್ಯರೆಂದಿಡಿಸಿದ ಅಪರೂಪದ ವ್ಯಕ್ತಿ, ಕಲಿಯುಗದ ಹಡಿಗಿನಾಳದ ಶಕ್ತಿ ಯಲ್ಲಪ್ಪ ಅಜ್ಜನಿಗೆ ಒಂದ್ಸರ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ಅವರಿಗೆ ತುಲಾಭಾರ ಕಾರ್ಯಕ್ರಮ ಪರಮ ಪೂಜ್ಯರು ಎಲ್ಲರೂ ಸೇರಿಕೊಂಡು ಗೌರವಪೂರ್ವಕದಂತ ತುಲಾಭಾರ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಮೈನೇರಿ ನೋಡಿ, ಇದೊಂದು ಸಂದರ್ಭದಲ್ಲಿ ಇನ್ನೊಂದು ವಿಶೇಷ. ಆಗ್ಲೇ ನಮ್ಮ ಒಡೆಯರ್ ಗುರುಗಳು ಹೇಳಿದಂಗ ಹಡಿಗನಾಳಕ್ಕೆ ಇನ್ನೊಂದು ಶೋಭಾಯಮಾನವಾಗಿ ಸಂಸ್ಕೃತವನ್ನ ಅಧ್ಯಯನ ಮಾಡಿ ಮುತ್ತೇಶ್ವರನ ಕೀರ್ತಿಯನ್ನ ಕರ್ನಾಟಕದ ಉದ್ದಗಲಕ್ಕೂ ಪ್ರಸರಿಸ್ತಾ ಇರುವಂತಹ ಮುತ್ತೇಶ್ವರ ಮಹಾಸ್ವಾಮೀಜಿ ಅವರಿಗೆ ಅಂಕಲಗಿಯ ಶ್ರೀಮಠದ ವತಿಯಿಂದ ಅವರಿಗೂ ಕೂಡ ಅಡವಿ ಸಿದ್ದೇಶ್ವರ ಕೃಪೆಯಿಂದ ಇನ್ನಷ್ಟು ಅವರ ಕೀರ್ತಿ, ಅವರ ವಿದ್ಯೆ, ಅವರ ಜ್ಞಾನ ಸೇವೆಯು ಇಮ್ಮಡಿ ಮುಮ್ಮಡಿಯಾಗಿ ಬೆಳೆಯಲಿ ಅಂತ ಆಶಿಸ್ತಾ ಅವರಿಗೂ ಕೂಡ ಸಂಪೂಜ್ಯರಿಂದ ಭವ್ಯವಾದಂತಹ ಸತ್ಕಾರದ ಜೊತೆಗೆ ಅವರಿಗೂ ಕೂಡ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆ ಮಾಡಿ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ಇದೀಗ ತುಲಾಭಾರ ಸೇವೆ, ತುಲಾಭಾರ ಕಾರ್ಯಕ್ರಮಕ್ಕೆ ಯಲ್ಲಪ್ಪ ಸ್ವಾಮಿ ಒಡೆಯರವರು ಪಾಲ್ಗೊಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ನಮ್ಮ ಮುತ್ತೇಶ್ವರಪ್ಪಾಜಿ ಅವರಿಗೆ. ಅಂದು ಮುತ್ತೇಶ್ವರಪ್ಪಾಜಿ ಅವರಿಗೆ ಅಡವಿ ಸಿದ್ದೇಶ್ವರ ಆಶೀರ್ವಾದವಾಗಿತ್ತು. ಇಂದು ನಮ್ಮ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಮರ ಸಿದ್ದೇಶ್ವರ ಮಹಾ ಅಪ್ಪಾಜಿ ಅವರ ಕೃಪಾ ಆಶೀರ್ವಾದ ಇವತ್ತಿನ ಹಡಿಗನಾಳದ ಸಂಸ್ಕೃತಿ ಅಧ್ಯಯನ ಮಾಡುತ್ತಿರುವ ಮುತ್ತೇಶ್ವರಪ್ಪರವರಿಗೆ ಸಲ್ಲಿದೆ. ಈಗ ತಮ್ಮ ಅಜ್ಜಾರ್ ಕೈಯಿಂದ ಇದನ್ನ ತಗೋರಿ, ಫಲಪುಷ್ಪ ತೆಗೆದುಕೊಂಡ್ರು. ಒಬ್ರು ಯಾರೇ ಬೇರೆ ಕಡೆ ತೆಗೆದುಕೊಡ್ರಿ. ಇನ್ನು ಅವ್ರನ್ನ ಸರ್ ತೂಕ ಹಣವನ್ನ ಹಾಕಿ ಅವ್ರನ್ನ ತುಲಾಭಾರ ಕಾರ್ಯಕ್ರಮ ನೆರವೇರಿಸ್ತಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸರ್ ಕುರ್ಚೆ ಬೇಡ ಹಂಗ ಕೊಡ್ಲಿ ಸರ್. ಕುರ್ಚೆ ಬೇಡ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಮರ ಸಿದ್ದೇಶ್ವರ ಅಪ್ಪಾಜಿ ಅವರ ಅಮೃತ ಹಸ್ತದಿಂದ ಪೂಜ್ಯರನ್ನ ವಿಶೇಷವಾಗಿ ತುಲಾಭಾರ ಕಾರ್ಯಕ್ರಮ ನೆರವೇರ್ತದೆ. ಎಲ್ಲಾ ಪರಮ ಪೂಜ್ಯರು ಅದರಲ್ಲಿ ಪಾಲ್ಗೊಳ್ಬೇಕು ಸರ್. ಎಂತ ಮಹತ್ವದ ಕೆಲಸ ಮಾಡಿದ್ದಾರೆ ಮೈನೇರತ್ಕೇರ ಹಡಿಗನಾಳದ ಒಳಗ. ಸುಮಾರು 125 ಅಂತ ನಾವು ಹೇಳಿದಿವಿ, 138 ದೇವರನ್ನ ಬರಮಾಡಿಕೊಂಡು ನಮ್ಮೆಲ್ಲರಿಗೆ ದರ್ಶನವನ್ನು ಮಾಡಿಸಿರ್ತಕ್ಕಂಥ ಪರಮ ಪೂಜ್ಯ ಯಲ್ಲಪ್ಪ ಒಡೆಯರವರಿಗೆ ಗೌರವಪೂರ್ವಕದಂತ ತುಲಾಭಾರ ಕಾರ್ಯಕ್ರಮ ನೆರವೇರ್ತದೆ. ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಶ್ರೀ ಮುತ್ತೇಶ್ವರ ಮಹಾರಾಜ ಕೀ ಜೈ, ಶ್ರೀ ಅರಣ್ಯ ಸಿದ್ದೇಶ್ವರ ಮಹಾರಾಜ ಕೀ ಜೈ. ಕಲ್ಯಾಣ ಎಲ್ಲ ಬಿಟ್ಟು ಬಂದೆನ ಗುರುವೇ, ಮಾಡೋ ಎನಗ ಕಲ್ಯಾಣ.
ಹೌದು ಅಡಗಿನಾಲ ಮುತ್ತೆಲ್ಲ ಮಾಡುವೇನು ವಂದನ ಎಲ್ಲ ಬಿಟ್ಟು ಬಂದೇನ ಗುರುವೇ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಕಾಮಧೇನು ಕಲ್ಪ ವೃಕ್ಷ ಕಾಮಧೇನು ಕಲ್ಪ ವೃಕ್ಷ ಪಡಕೊಂಡ ಬಂದವನೇನ ಕಲ್ಪ ವೃಕ್ಷ ಪಡಕೊಂಡು ಬಂದವನೇನ ಬಣಕ ವಾಸ ಮಾಡಿದೆ ಹಾಲ ಮತದ ಕುಲದೇವ್ರ ನೀನ ಹೊಲಸೆ ಬಳಕ ವಾಸ ಮಾಡದೆ ಹಾಲ ಮತದ ಕುಲದೇವ್ರ ನೇರ ಬೇಡಿದವರಿಗೆ ಬೇಡಿದ ಕೊಟ್ಟು ಜಾಗ ಮಾಡಿದೀನಿ ಕಲ್ಯಾಣ ಬೇಡಿದವರಿಗೆ ಬೇಡಿದ ಕೊಟ್ಟು ಜಾಗ ಮಾಡಿದೀನಿ ಕಲ್ಯಾಣ ಅಡಿಗೆ ನಾಳ ಮೊತ್ತಲ್ಲ ಮಾಡುವೇಲ ವಂದನ ಅಡಿಗೆ ನಾಳ ಮೊತ್ತಲ್ಲ ಮಾಡುವೇಲ ವಂದನ ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಬೇಡಿದವರಿಗೆ ಬೇಡಿದ ಕೊಟ್ಟು ಮಾಡಿದೆಪ್ಪ ನೀ ಕಲ್ಯಾಣ ಬೇಡದವರಿಗೆ ಬೇಡದ ಕೊಟ್ಟು ಮಾಡಿದೆಪ್ಪ ಜಗ ಕಲ್ಯಾಣ ಹುಟ್ಟು ಬಂಜಿಗೆ ಸಂತಾನ ಕೊಟ್ಟ ಹುಣಸಿ ಬಣದ ಮುತ್ತೇಶ ನೀನ ಪಲ್ಜೆಗೆ ಬಲಗಾಲ ಕೊಟ್ಟು ಹೊಲ್ತಿ ಬಣದ ಹುಲಿಯೋಲೇಲ ಎಟ್ಟು ಗೆಳಲಿ ನಾನಿನ್ನ ವರನ ಭೂಮಿಗೆ ಬಿದ್ದಂಗ ಸೂರ್ಯನ ಕಿರಣ ಎಟ್ಟು ಗೆಳಲಿ ನಾನಿನ್ನ ವರನ ಆ ಭೂಮಿ ಮೇಲೆ ಸೂರ್ಯನ ಕಿರಣ ಅಡಗೆ ಲಾಲ ಮೊತ್ತಲ್ಲ ಮಾಡುವೇಲ ವಂದನ ಅಡಗೆ ಲಾಲ ಮೊತ್ತಲ್ಲ ಮಾಡುವೇಲ ವಂದನ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ನಮನ ಕಲ್ಯಾಣ ಹುಟ್ಟ ಪಂಜರಿಗೆ ಸಂತಾನ ಕೊಟ್ಟು ಬೇಡಿದವರಿಗೆ ಬೇಕಾದ ಕೊಟ್ಟಿ ಹುಣಸಿ ಬಣದ ಮುತ್ತನ್ನ ನೀನ ಬೇಡದವರಿಗೆ ಬೇಕಾದ ಕೊಟ್ಟೆ ಹೊಣಸಿ ಬಣಕ ಮಾಡಿ ಸ್ಥಾಪನ ತಲೆ ಮಾನವನ ಗರ್ವ ಹೊರದವ ಮುತ್ತನ್ನ ನೀನ ಕರಿತಲಿ ಮಾನವನ ಗರ್ವ ಮೊರೆಯುವುದಕ್ಕ ಬಂದವ ನೀನ ಅಡುಗೆ ಲಾಲ ಮೊತ್ತಲ್ಲ ಮಾಡುವೇಲ ವಂದನ ಅಡುಗೆ ಲಾಲ ಮೊತ್ತಲ್ಲ ಮಾಡುವೇಲ ವಂದನ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಎಷ್ಟು ಹೇಳಲಿ ಗುರುವಿನ ವರ್ಣ ತೀರಲಾರದು ಗುರುವಿನ ಋಣ ಎಷ್ಟು ಹೇಳಲಿ ಗುರುವಿನ ವರನ ತೀರಲಾರದು ನಿರಾಯರುಣ ಜನ್ಮ ಇರುತ್ತಾನ ಗುರುವೇ ನಿನ್ನ ಸೇವದೊಳಗನಾನ ಜಲ್ಬ ಏರುತ್ತಾಲ ಗುರುವೇ ನಿನ್ನ ಸೇವೆ ದೊರಗದಾನ ಹಾಲ ಮತ ಕಸಿರ ಹೋಗಲಿ ತಲೆ ಮೇಲೆ ಕುಳಿಸಿ ವಂದನ ಹಾಲ ಮತ ಕಸಿರ ಹೋಗಲಿ ಮಾಡುವೇನು ನಾನಿನ್ನ ಧ್ಯಾನ ಅಡುಗೆ ಲಾಲ ಮೊತ್ತಲ್ಲ ಮಾಡುವೇನು ನಾಚರಣ ಅಡುಗೆ ಲಾಲ ಮೊತ್ತಲ್ಲ ಮಾಡುವೇನು ನಾಚರಣ ಎಲ್ಲ ಬೇಕು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡು ನಮನ ಕಲ್ಯಾಣ ಕೂಡಿ ಕುಂತ ತಾಯಿ ತಂದೆಗೆ ಮಾಡುವೇನು
ನಾನಿತ್ತ ಶರಣ ಕೋಡೆ ಕೊಲ್ತ ತಾಯಿ ತಲ್ದೆಗೆ ಮಾಡುವೇಲೋ ನಾಲೋ ಶರಣ ಒಂದ ಕುಡಿದ ಸಿದ್ಧರ ಪಾದಿಗೆ ನನ್ನ ಶರಣ 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 ಬಲ್ದ ಕೋಡೆ ಸಿದ್ಧರಿಗೆಲ್ಲ ನನ್ನ ಬೆಳಗ್ಗೆ ಶರಣ ಶರಣ ಅಪ್ಪನಾದ್ರ ಕ್ಷಮೆಯಬೇಡಿ ನಿನ್ನ ಪದಿಗೆ ಬೀರುವೆ ನಾನ ಅಪ್ಪನಾದ್ರ ಮನ್ನಿಸೋಯಪ್ಪ ನಿಮ್ಮ ಪದಿಗೆ ನಾವಂದನ ಹಡೆಗೆ ನಾಳ ಮುತ್ತಲ್ಲ ಮಾಡುವೇಲೋ ನಾ ಶರಣ ಹಡೆಗೆ ನಾಳ ಮುತ್ತಲ್ಲ ಮಾಡುವೇಲೋ ನಾ ಶರಣ ಎಲ್ಲ ಬೇಕು ಕಲ್ಯಾಣ ಹೌದು. ಮಾಡೋಣ ಮನ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಮನ ಕಲ್ಯಾಣ ದೇಶದೋಳು ಅಡಿಗಿನಾಳ ವಾಣ ಹೌದೌದೌದೌದು ಅಡಿಗಿನಾಳ ನೆಲೆಸಿದ ನೀನ ಮುದ್ದೇಶ್ವರ ನಿರ್ಣಯ ಕೋಣ ಹಣೆಗೆ ನಳಕ ನೆಲಸಿದೆಯಲ್ಲ ಮುದ್ದೇಶ್ವರಗ ನನ್ನ ವಂದನ ಗೋವಿಂದ ಬಲಾಡಿ ನಮ್ಮ ಹಾಲ ಮತದ ಗುರು ಏನ ಹೋದ ಕಪ್ಪ ಜಲರಳೆಲ್ಲ ಹಾಲು ಮತದ ಗುರು ಆದನೇನ ಮೂವತ್ತಾರ ವರುಷದಿನ ಮಾಡತೀವ ಗಾಯನ ಮೂವತ್ತಾರ ವರುಷದಿನ ಮಾಡುತ್ತ ಹೊಂಟಿವ ನಾವು ಗಾಯನ ಹಣೆಗೆ ಲಾಳ ಮುತ್ತಲ್ಲ ಮಾಡುವೇನು ಮಾಚರಣ ಹಣೆಗೆ ಲಾಳ ಮುತ್ತಲ್ಲ ಮಾಡುವೇನು ನಾಚರಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಮನ ಕಲ್ಯಾಣ ದೇಶದೋಳು ಕಬ್ಬರಟ್ಟಿ ಊರ ಹಾಡಿಕೆ ಒಳಗ ಆತವಾಯಿನ ದೇಶದೊಳಗ ಕಬ್ಬರಟ್ಟಿ ಊರ ಹಾಡಕ್ಕಿಗೆ ಆತವಾಯನ ಯೋಗಿಯ ಮುಗಿ ಬಂದ ಮಾಡಿದೋ ನಡು ಊರಾಗ ಕೇಳ್ರಿ ಆಸನ ಯೋಗಿಯ ಮುಗಿ ಬಂದ ಮಾಡನು ನಡು ಊರಗ ವಾಸನ ಅಡಿಗೆ ನಾಳ ಗೋವಿಂದಪ್ಪ ಮೂತ್ಯ ಮಾಡಿ ಕೊಟ್ರು ಇಂತ ಸಜ್ಜನ ಅಡಿಗೆ ನಾಳ ಗೋವಿಂದಪ್ಪ ಮೂತ್ಯ ಮಾಡಿದಾರು ಇಂತ ಕವನ ಅಡಗಲಾಳ ಮುತ್ತಲ್ಲ ಮಾಡುವೇನು ಅಡಗಲಾಳ ಮುತ್ತಲ್ಲ ಮಾಡುವೇನು ನಾಚರಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಮನ ಕಲ್ಯಾಣ ಬಾರಪ್ಪ ಬಳಿಗಾರ ಹೇಗಿದೆ ತವರೂರ ಬಾರಪ್ಪ ಬಳೆಗಾರ ಹೇಗಿದೆ ತವರೂರ ಬಾರೋದಾರು ಬಳಿಗಾರ ಹೇಗಿದೆ ಬಾರೋ ತಂದೆ ಬಳೆಗಾರ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋ ಎನಗ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋ ಎನಗ ಕಲ್ಯಾಣ ಅಡಗಲಾಳ ಮುತ್ತಲ್ಲ ಮಾಡುವೇನು ಅಡಗಲಾಳ ಮುತ್ತಲ್ಲ ಮಾಡುವೇನು ನಾಚರಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಮನ ಕಲ್ಯಾಣ ಎಲ್ಲ ಬಿಟ್ಟು ಬಂದೇನ ಗುರುವೇ ಮಾಡೋಣ ಮನ ಕಲ್ಯಾಣ
ಅದಕ್ಕೆ ಅರಕೆರೆ ಎಲ್ಲ ಪಲ್ಲಕ್ಕಿ ಸನ್ನರಿ ಆಗಿಲ್ರು ಅದೆಲ್ಲ ಸಿದ್ಧಾಟಿ ಗೊತ್ತೈತ್ರಿ ಪಲ್ಲಕ್ಕಿ ಹಾಕ್ಸೋದು